ಸನ್ಮಾನವನ್ನು ಸ್ವೀಕರಿಸಿದ ಮತ್ತು ವಿತರಿಸಿದವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಮುಖ ಘಟ್ಟ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುತ್ತ ಶ್ರೀ ವೇಣುಗೋಪಾಲ ಸ್ವಾಮೀಜೀಶ್ವರ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. 7:13 ಆಗಿದೆ. 7:30 ಕ್ಲೋಸ್ ಮಾಡಿ ಪ್ರಸಾದ ತಗೊಂಡು. ಓಂ ಗಂ ಗಣಪತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಿ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. मनोजवं मार्गतुल्यवेगं जितेन्द्रियं बुद्धिमतां वरिष्ठं वातात्मजं वानरायुधमुख्यं श्रीरामदूतं शिरसा नमामि. वागर्थमेव सम्पृक्तो वागर्थप्रतिपत्तये जगतपितरो वन्दे पार्वती परमेश्वरो. सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीमापीनोक्षोहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामाम्बिकाम्. हरि ओं. ಪೇಷನ್ಸ್ನಿಂದ ಕೂತು ತಮಗೆಲ್ಲರಿಗೂ ಧನ್ಯವಾದಗಳು. ಮಂಜು ಲೈವ್ ಮಾಡು. ಏನಿದೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದಕ್ಕೆ ಕಾರಣ ಕುಪ್ಪಿ ಮೇಡಮ್ ಅಂತ ಹೇಳಿದ್ರೆ ಶ್ರೀ ಶಾರದಾ ಮಾತೆಯವರ ಜಯಂತ್ಯೋತ್ಸವ. ಇಡೀ ವಿಶ್ವಕ್ಕೆ ಪ್ರಪಂಚ ಎಲ್ಲ ವಿವೇಕಾನಂದ್ರ ಎಲ್ರಿಗೂ ಗೊತ್ತು. ವಿವೇಕಾನಂದರು ಗೊತ್ತಿರದೇವರು ಬಹುಶಃ ಯಾರು ಇರಲ್ಲ ಭಾರತದಲ್ಲಿ. ಬಹಳ ಜನಕ್ಕೆ ಆಶ್ರಮಕ್ಕೆ ಸಂಪರ್ಕ ಇರದೇ ಇರೋರಿಗೆ ಶಾರದಾ ಮಾತೆ ಅಂದ್ರೆ ಯಾರು ಅಂತ ಗೊತ್ತೇ ಇರಲ್ಲ. ಈಗ ಶಾರದಾ ಮಾತೆ ಯಾರು ಅಂತ ಅನ್ನೋದನ್ನ ವಿವೇಕಾನಂದ ಅವರ ವಾಣಿಯಿಂದ ಪ್ರಾರಂಭ ಮಾಡ್ತೇನೆ, ಯಾಕಂದ್ರೆ ಅವರು ನಿಮಗೆ ಪರಿಚಯ ಇರೋದ್ರಿಂದ. ಸ್ವಾಮಿ ವಿವೇಕಾನಂದರು ಅಮೆರಿಕಾಗ ಹೋಗಿ ಎಲ್ಲ ವಿಶ್ವವಿಖ್ಯಾತರಾಗಿ ಅಲ್ಲಿ ಬೇಲೂರು ಮಠ ಸ್ಥಾಪನೆ ಮಾಡಿ ಎಲ್ಲ ಒಂದು ವಿಶ್ವವಿಖ್ಯಾತರಾದರು. ಅವರ ತಾಯಿ ಭುವನೇಶ್ವರಿ ದೇವಿ. ಇವತ್ತು ನಾವು ನಿಜವಾಗ್ಲೂ ಸ್ತ್ರೀಯತ್ವಕ್ಕೆ ಏನಾದ್ರೂ ನಾವು ಗೌರವ ಕೊಡಬೇಕು, ಮಾತೃ ಪ್ರೇಮ ಅಂತ ಸ್ವಾಮಿ ವಿವೇಕಾನಂದರು ಒಂದು ಚಿಕ್ಕ ಪುಸ್ತಕವನ್ನು ಬರೆದಾರೆ. 10 ರೂಪಾಯಿನೂ 20 ರೂಪಾಯಿನೂ ಇದೆ. ಆ ಮಹಾತಾಯಿ ಮಾಡಿದ ತ್ಯಾಗಕ್ಕೆ ವಿವೇಕಾನಂದರಿದ್ದಾರೆ. ಅದು ದೊಡ್ಡ ಕಥೆ. ಅವತ್ತು ಅವರೇನಾದ್ರೂ ತ್ಯಾಗ ಮಾಡದೇ ಇದ್ದಿದ್ರೆ, ನನ್ನ ಮಗನಿಗೆ ಮದುವೆ ಆಗ್ಬೇಕು, ನನ್ನ ಮಗನಿಗೆ ಮೊಮ್ಮಕ್ಕಳಾಗ್ಬೇಕು, ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಾಗ್ಬೇಕು, ನನ್ನ ಮಗ ಅವ್ರ ತಂದೆ ದೊಡ್ಡ ಲಾಯರ್, ಇನ್ನೊಂದು ಲಾಯರ್ ಆಗ್ಬೇಕು, ಮನೆ ಕಟ್ಟಿಸ್ಬೇಕು ಅಂತ ಭುವನೇಶ್ವರ ದೇವಿ ಇಚ್ಛೆ ಪಟ್ಟಿದ್ರೆ ನಮಗೆ ವಿವೇಕಾನಂದ ಅಂತಹ ಮಗನನ್ನ ತ್ಯಾಗ ಮಾಡಿರುವ ಆ ಮಹಾತಾಯಿ ಅವರು ಮಾತೃ ಪ್ರೇಮ ಪುಸ್ತಕದಲ್ಲಿ ಬರೀತಾರೆ. ಸೊ ಅಂತಹ ವಿವೇಕಾನಂದರು ಆ ಬೇಲೂರು ಮಠದಲ್ಲಿ ಇರುವಾಗ ಯಾವುದೇ ತಾಯಿಗೆ ಮಗ ಮಾಡಿರುವ ಕಾರ್ಯಕ್ಕೆ ಅಹಂಕಾರ ಬರುವುದು ಸಹಜ. ಸಾತ್ವಿಕ ಅಹಂಕಾರ ಅಂತ ಹೇಳ್ತೇವೆ. ನನ್ನ ಮಗನಿಗೆ ಫಸ್ಟ್ ರ್ಯಾಂಕ್ ಅಂತ ಹೇಳ್ಕೊಡ್ಬೇಕು, ಸ್ವಲ್ಪ ಇರ್ಬೇಕು ಗರ್ವ, ಸಾತ್ವಿಕ ಗರ್ವ ಅನ್ನೋದು ಇರ್ಬೇಕಂತ. ಹಾಗೆ ಅವ್ರು ಸ್ವಲ್ಪ ಹೆಮ್ಮೆ ಪಡ್ಕೊಳ್ತಾರೆ. ನನ್ನ ಮಗ ಇಷ್ಟೆಲ್ಲ ಮಾಡೋಣ, ಅಮೆರಿಕ ಎಲ್ಲ ದೊಡ್ಡ ವಿಶ್ವವಿಖ್ಯಾತರಾಗಿದ್ದಾರೆ, ಇಡೀ ಭಾರತವನ್ನ ಚೈತನ್ಯಗೊಳಿಸಿದ್ದಾರೆ. ಆಗ ಸ್ವಾಮಿ ವಿವೇಕಾನಂದರು ಅವರ ತಾಯಿಗೆ ಹೇಳಿದ ಮಾತಿನ ಮೂಲಕ ಶಾರದಾ ಮಾತೆಯವರು ಯಾರು ಅಂತ ತಿಳ್ಕೊಳ್ಳೋಣ. ಅವ್ರು ಹೇಳ್ತಾರೆ, ಅಮ್ಮ ನೀನು ಆ ರೀತಿಯಾಗಿ ಸಾತ್ವಿಕ ಅಹಂಕಾರವೂ ಬೇಡ ನಿನಗೆ. ಯಾಕೆ ಅಂದ್ರೆ ಜಗನ್ಮಾತೆ ಶ್ರೀ ಶಾರದಾ ದೇವಿಯ ಪಾದಧೂಳಿಯ ಒಂದು ಕಣದಿಂದ, ಜಗನ್ಮಾತೆ ಶ್ರೀ ಶಾರದಾ ದೇವಿಯ ಪಾದಧೂಳಿಯ ಒಂದು ಕಣದಿಂದ 1000 ವಿವೇಕಾನಂದರನ್ನು ಸೃಷ್ಟಿ ಮಾಡಬಲ್ಲ ಅವಳ ಮಹಿಮೆಯಿಂದ ನಾನು ಮಾಡಿದ್ದೇನೆ ಅಂತ ಹೇಳ್ತಾರೆ.
ಅಂದ್ರೆ then that we can realize what she is doing. ಒಂದು ಆಮೇಲೆ ನಾವು ಎಲ್ಲರೂ ಸೌಂಡ್ ಮಾಡಿದ್ರು ಏನು ಮಾಡಿದ್ರಿ ಸೌಂಡ್ ಮಾಡಿದ್ರು ಇನ್ನೊಂದು ನಾವೆಲ್ಲರೂ ಚಿಕಾಗೋ ಭಾಷಣ